ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಹೆಲ್ತಿಯಾದ ಒಂದು ಡಿಶ್ನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬಂಗಾರವಳ್ಳಿ ಅಥವಾ ನೇರಳೆ ಕುಡಿ. ಇದು ಬಂದು ನಾವು ಪಾಟಲ್ಲೇ ಬೆಳೆದಿರೋದು. ನಾವು ಇದನ್ನು ಬೇರೆ ಕಡೆಯವರಿಂದ ತರಿಸ್ಕೊಂಡು ನಮ್ಮ ಪಾಟಲ್ಲಿ ಹಾಕೊಂಡಿದ್ವಿ. ಕೆಲವ್ರಿಗೆ ಇದು ಗೊತ್ತಿಲ್ಲ, ಈ ಬಂಗಾರವಳ್ಳಿನ ವೇಸ್ಟ್ ಗಿಡ ಅಂದ್ಕೊಂಡು ಬಿಸಾಕಿರೋರು ಇದ್ದಾರೆ. ಆಮೇಲೆ ನಮ್ಮ ಹತ್ರ ಕೆಲವ್ರು ನೋಡಿಬಿಟ್ಟು ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವರು ಕೂಡ ಚಟ್ನಿ ಮಾಡ್ಕೊಂಡು ತಿಂತಾರೆ. ಇದು ಬಂದು ಮೂಳೆಗೆ ತುಂಬ ಯೂಸ್ ಆಗುತ್ತೆ. ನಮ್ಮ ಮೂಳೆ ಮುರಿದಿರುತ್ತಲ್ವ, ಬೇಗ ಮೂಳೆ ಕೂಡ್ಕೊಳಕ್ಕೂ ಇದನ್ನು ಔಷಧಿಯಾಗಿ ಯೂಸ್ ಮಾಡ್ತಾರೆ. ಇದರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನಮಗೆ ಮೂಳೆ ಕೈಗೆ ನಾವು ಇದನ್ನು ಎಣ್ಣೆ ಹಾಕ್ಕೊಂಡೇ ಬಿಡಿಸ್ಕೋಬೇಕು. ಇಲ್ಲಾಂದರೆ ಕೈ ಫುಲ್ಲು ನಮ್ಮದು ಕಡ್ತಾ ಬರುತ್ತೆ. ಕೈ ಎಲ್ಲ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಇದನ್ನು ನಾವು ಬೀನ್ಸ್ನೆಲ್ಲ ಹೇಗೆ ನಾರಲ್ಲಿ ತೆಗಿತೀವಲ್ಲ ಆ ರೀತಿಯಾಗಿ ತೆಗೆದಿಕ್ಕೋಬೇಕು. ನಾನು ಇದನ್ನೆಲ್ಲ ನೀಟಾಗಿ ತೆಗೆದಿಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಮತ್ತು ನನ್ನ ಕೈಗೆಲ್ಲ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಬರ್ತೀನಿ. ಯಾಕಂದರೆ ತುಂಬ ದಪ್ಪ ಆದರೆ ಅದು ನಾರೆಲ್ಲ ಇರುತ್ತಲ್ವ, ಬರೋದಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಅಷ್ಟೇ. ನೀಟಾಗಿ ನಾರೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಮತ್ತು ಕಟ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಾಂದರೆ ಅದು ತುಂಬ ಬೇಗ ಬೇಯೋದಿಲ್ಲ ಅನ್ನೋದಕ್ಕೋಸ್ಕರನೇ. ನಾವು ಬೀನ್ಸ್ ಯಾವ ರೀತಿಯಾಗಿ ಬಿಡಿಸ್ಕೊತೀವೋ ನಾರನ್ನೆಲ್ಲ ಅದೇ ರೀತಿ ಇದನ್ನು ನೀಟಾಗಿ ಬಿಡಿಸ್ಕೋಬೇಕು. ಈ ಚಟ್ನಿ ಮಾಡೋದಕ್ಕೆ ನಮ್ಗೆ ಏನೇನು ಬೇಕಪ್ಪ ಅಂದರೆ, ಒಂದು ಸ್ವಲ್ಪ ಜೀರಿಗೆ, ಮೆಣಸು, ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಟೊಮೆಟೊ. ಅದಾದಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟು ಬಂಗಾರವಳ್ಳಿ, ಮತ್ತೊಂದು 2-3 ಬಾದಾಮಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಏನಪ್ಪ ಅಂದರೆ, ಒಂದು ಪಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲನೂ ನಾವೀಗೇನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಒಂದೊಂದಾಗಿ ಹುರ್ಕೊತಾ ಬರಬೇಕು. ಈಗಿನ ಕಾಲದಲ್ಲೂ ಅಷ್ಟೇ, ಹಳ್ಳಿ ಸೈಡಲ್ಲೆಲ್ಲ ಈ ಬಂಗಾರವಳ್ಳಿನ ಔಷಧಿಯಾಗಿ ಯೂಸ್ ಮಾಡ್ತಾರೆ. ಮತ್ತು ಇದು ತುಂಬ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಡುತ್ತೆ. ಮತ್ತು ಮೂಳೆ ವ್ಯಾಧಿ ಯಾರಿಗಿರುತ್ತೆ ಮತ್ತು ಮೂಳೆ ಮುರಿದಿರುತ್ತಲ್ಲ, ಮೂಳೆ ಕೂಡ್ಕೊಳೋದಕ್ಕೂ ಬೇಗ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಔಷಧಿನ ಮಾಡ್ಕೊತಾರೆ. ಈ ರೀತಿಯಾಗಿ ನಾನೇನಪ್ಪ ಮಾಡಿದ್ದೀನಿ ಅಂದರೆ, ಎಲ್ಲನೂ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲನೂ ಒಂದೇ ಸತಿ ಹಾಕ್ಕೊಂಡು ಒಂದೊಂದು ನೀಟಾಗಿ ಫ್ರೈ ಆಗುತ್ತೆ, ಒಂದೊಂದು ನೀಟಾಗಿ ಫ್ರೈ ಆಗಿರೋದಿಲ್ವಲ್ಲ, ಅದಕ್ಕೋಸ್ಕರನೇ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ಜಲ್ಲಿ ಬೇಕಾದ್ರೆ ಒಂದು 15 ದಿವಸದ ತನಕ ಆದರೂ ಇಟ್ಕೋಬೋದು. ಔಟ್ಸೈಡ್ ಕೂಡ ಅಷ್ಟೇ ಒಂದು 10 ದಿವಸ ಆದರೂ ಚೆನ್ನಾಗಿ ಇಟ್ಕೋಬೋದು. ಮಾಮೂಲಿ ಚಟ್ನಿ ಹೇಗಿರುತ್ತಲ್ವ ಅದೇ ರೀತಿ ಇದೂ ಇರುತ್ತೆ. ಎಲ್ಲನೂ ಸಪ್ರೇಟಾಗಿ ನೀಟಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದು, ಅದಕ್ಕೋಸ್ಕರನೇ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಣಸು ಅವೆಲ್ಲ ಏನೇನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲನೂ ಸಪ್ರೇಟಾಗಿ ಈ ರೀತಿಯಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಬರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದನ್ನ ಯಾವತ್ತೂ ಮರಿಬೇಡಿ, ಬಂಗಾರವಳ್ಳಿ ಗಿಡನ ಬಿಡಿಸ್ಬೇಕಾದ್ರೆ ಆಗಲಿ ಕಟ್ ಮಾಡಬೇಕಾದ್ರೆ ಆಗಲಿ ಕೈಗೆ ಎಣ್ಣೆ ಹಚ್ಕೊಂಡು ಅಥವಾ ಗ್ಲೌಸ್ ಏನಾದರೂ ಹಾಕ್ಕೊಂಡು ಬಿಡಿಸ್ಕೊಳ್ಳಿ. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಹಾಗೆ ಮುಟ್ತಿರಲ್ವ, ಅದು ಫುಲ್ ಕಡ್ತಾ ಥರ ಬಂದ್ಬಿಡುತ್ತೆ ಕೈ. ಅದಕ್ಕೋಸ್ಕರನೇ ಮತ್ತು ತುಂಬ ಉರಿ ಬಂದ್ಬಿಡುತ್ತೆ ಇಲ್ಲಾಂದರೆ. ಅದಕ್ಕೋಸ್ಕರ ಯಾವತ್ತೂ ಮರಿಬೇಡಿ, ಕೈಗೆ ಗ್ಲೌಸ್ ಅಥವಾ ಎಣ್ಣೆ ಹಾಕ್ಕೊಂಡು ಕಿತ್ಕೊಳ್ಳಿ. ನೋಡ್ಬೋದು ಬಾದಾಮಿ ಎಲ್ಲನೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ತುಂಬ ಜನ ವೀಡಿಯೋಸ್ನ ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿಯಾಗಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಚಟ್ನಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನಾವು ಫ್ರಿಜ್ಜಲ್ಲೇ ಆಗಲಿ ಔಟ್ಸೈಡಲ್ಲೇ ಆಗಲಿ ಆಚೆಗಡೆ ಇಟ್ಟರು ಏನೂ ಆಗೋದಿಲ್ಲ. ಒಂದು 15 ದಿವಸ 20 ದಿವಸ ಆದರೂ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.